ಇನ್ನು ಮುಂದುವರೆದ ಭಾಗವಾಗಿ ಮನೆಯೂಟ ನಿರೀಕ್ಷೆಯಲ್ಲಿದ್ದಂತಹ ಕೊಲೆ ಆರೋಪಿ ದರ್ಶನ್ಗೆ ನಿರಾಸೆ ಅಂತೂ ನಿಶ್ಚಿತ. ಕೋರ್ಟ್ ಆದೇಶದ ಬಗ್ಗೆ ಜೈಲಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿಮಗೆ ಮನೆ ಊಟ ಇಲ್ಲ ಅನ್ನೋದನ್ನ ಅವರಿಗೆ ಕನ್ವೆ ಮಾಡಿದ್ದಾರೆ. ಮನೆ ಊಟ ಬರುತ್ತೆ, ಬಿಸಿ ಬಿಸಿ ಬಿರಿಯಾನಿ ರುಚಿ ರುಚಿಯಾಗಿ ತಿನ್ಬೋದು ಅಂತ ಅಂದ್ಕೊಂಡಿದ್ರು. ಬಟ್ ಜೈಲೂಟ ಕೊಡೋದಕ್ಕೇನೆ ಕೋರ್ಟ್ ಆದೇಶ ಕೊಟ್ಟಿದೆ. ನೀವು ಅಂದ್ಕೊಂಡಂಗೆ ಮನೆ ಊಟ ಸಿಗಲ್ಲ ಅನ್ನೋದನ್ನ ದರ್ಶನ್ಗೂ ಕೂಡ ಕನ್ವೆ ಮಾಡಿದ್ದಾರೆ. ಹೀಗಾಗಿ ಸಹಜವಾಗಿ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದ್ರು. ಬಿಕಾಸ್ ಜೂನ್ ಇಂದ ಕೂಡ ಅವರಿಗೆ ಕೋರ್ಟ್ ನಲ್ಲಿ ಇಲ್ಲಿ ತನಕ ಯಾವುದೇ ಮುನ್ನಡೆಗಳು ಸಿಕ್ಕಿಲ್ಲ, ಬರೀ ಹಿನ್ನಡೆಗಳೇ ಆಗ್ತಾ ಇತ್ತು. ಡೀಟೇಲ್ಸ್ ಕೊಡ್ತಾರೆ ಅಂಬರೀಶ್. ಮೆಸೇಜ್ ಕನ್ವೆ ಆದ ತಕ್ಷಣ ದರ್ಶನ್ ಅವ್ರ ರಿಯಾಕ್ಷನ್ ಏನಂತೆ? ನಿರಾಸೆ ಆಯ್ತಂತ ಅಥವಾ ಇದು ಎಕ್ಸ್ಪೆಕ್ಟೆಡ್ ಅನ್ನೋ ರೀತಿನಲ್ಲಿ ಇದ್ರಂತ? ಉಳಿದಂತೆ ಏನೇನು ಆಪ್ಷನ್ಸ್, ಮುಂದಿನ ಕಾನೂನು ಹೋರಾಟದ ಬಗ್ಗೆ ಏನಾದ್ರೂ ಮನೆಯವ್ರ ಜೊತೆಗೆ ಚರ್ಚೆ ಮಾಡೋದಕ್ಕೆ ಸಿದ್ಧತೆಯಲ್ಲಿದ್ದಾರಂತ? ಮಮತಾ, ಖಂಡಿತವಾಗೂ ಈಗಾಗಲೇ ಬಹಳ ನಿರೀಕ್ಷೆಯಲ್ಲಿದ್ರು ದರ್ಶನ್. ಮನೆ ಊಟಕ್ಕೆ ಅರ್ಜಿ ಸಲ್ಲಿಸಿದಾಗಲೇ ಅವರ ವಕೀಲರ ಬಳಿನೂ ಸಹ ಸಾಕಷ್ಟು ಚರ್ಚೆಗಳಾಗಿದ್ವು. ಅಂದ್ರೆ ಈ ಬಾರಿ ಇವತ್ತು ನನಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ನನಗೆ ಊಟಕ್ಕೆ ಅನುಮತಿ ಸಿಗ್ತದೆ ಅನ್ನೋ ನಿರೀಕ್ಷೆಯಲ್ಲೇ ಇದ್ರು. ಎಲ್ಲಿ ಯಾವಾಗ ನ್ಯಾಯಾಲಯದಲ್ಲಿ ಬೇಲ್ನ ಅರ್ಜಿ ವಜಾ ಆಗ್ತದೆ, ಅರ್ಜಿ ವಜಾ ಆಗ್ತಿದ್ದಂಗೆ ಇಲ್ಲಿಂದ ಜೈಲಿನ ಅಧಿಕಾರಿಗಳು ಅವ್ರಿನ ದರ್ಶನ್ಗೆ ತಿಳಿಸ್ತಾರೆ. ಹಾಗಾಗಿ ದರ್ಶನ್ಗೆ ಒಂದು ದೊಡ್ಡ ಮಟ್ಟದ ಶಾಕ್ ಆಗ್ತದೆ. ಜೊತೆಗೆ ಬೇಜಾರು ಸಹ ಹೆಚ್ಚಿಗೆ ಆಗಿರುವಂತದ್ದು. ಒಂದು ರೀತಿ ಬೇಸರದಲ್ಲಿ ಅಧಿಕಾರಿಗಳ ಬಳಿ ಮಾತಾಡಿದ್ದಾರೆ. ಜೊತೆಗೆ ಅವರು ಕಳೆದ 4-5 ದಿನದಿಂದ ಜ್ವರದಿಂದನೂ ಸಹ ಬಳಲ್ತಾ ಇದ್ರು. ಹಾಗಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಿದ್ರೆ. ಜೊತೆಗೆ ಜೈಲೂಟ ಸಹ ತಿನ್ನೋದಕ್ಕೆ ಆಗ್ತಾ ಇಲ್ಲ. ಆರೋಗ್ಯದ ಸಮಸ್ಯೆಯನ್ನ ಹೇಳ್ಕೊಂಡು ಕೆಲವೊಂದು ವೈದ್ಯರ ಬಳಿನೂ ಸಹ ಒಂದು ಮಾಹಿತಿ ಮನೆ ಊಟಕ್ಕೆ ಒಂದು ಮನವಿ ಮಾಡ್ಕೊತಾ ಇದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಒಂದ್ ಕಡೆಗೆ ಜೈಲೂಟಕ್ಕೆ ಅರ್ಜಿ ಸಲ್ಲಿಸಿದ್ದು ವಜಾ ಆಗಿರೋ ಹಿನ್ನೆಲೆ ದರ್ಶನ್ಗೆ ಸಂಪೂರ್ಣವಾಗಿ ಒಂದು ಬೇಜಾರಾಗಿದೆ. ಜೊತೆಗೆ ಅಧಿಕಾರಿಗಳ ಬಳಿ ಸಹ ತಮ್ಮ ನೋವನ್ನ ಹೇಳ್ಕೊಂಡಿದ್ದಾರೆ ಅಂತೇಳಿ ಈಗ ಮಾಹಿತಿ ಲಭ್ಯ ಆಗಿರುವಂತದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ಅಂಬರೀಶ್ ತಮ್ಮ ಮಾಹಿತಿಗಾಗಿ. ಸದ್ಯಕ್ಕೆ ಬೇಸರ ಕಂಟಿನ್ಯೂ ಆಗ್ತಾ ಇದೆ. ಕೋರ್ಟ್ಗೆ ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ ಅನ್ನ ಕೂಡ ಜೈಲಧಿಕಾರಿಗಳು ಸಬ್ಮಿಟ್ ಮಾಡಿದ್ರು. ಜೈಲಧಿಕಾರಿಗಳ ವರದಿಯಲ್ಲಿ ಅನಾರೋಗ್ಯದ ಬಗ್ಗೆ ಪ್ರಸ್ತಾಪನೆ ಇರಲಿಲ್ಲ. ಕೇವಲ ಭುಜದ ನೋವಿನ ಸಮಸ್ಯೆ ಆರೋಪಿ ದರ್ಶನ್ಗೆ ಇರೋದ್ರ ಬಗ್ಗೆ ಅವರು ಅಲ್ಲಿ ಉಲ್ಲೇಖಿಸಿದ್ದಾರೆ. ಮತ್ತೆ ಜೈಲೂಟದಿಂದ ಅವರಿಗೆ ಅನಾರೋಗ್ಯ ಆಗಿರೋದು, ಅವರ ಆರೋಗ್ಯದಲ್ಲಿ ಏರುಪೇರಾಗಿರೋದು ಇಲ್ಲ ಅನ್ನೋದನ್ನ ತಿಳಿಸಿದ್ದಾರೆ. ಸೊ ದರ್ಶನ್ ಅರ್ಜಿ ವಜಾಗೆ ಕಾರಣ ಏನು ಅನ್ನೋದನ್ನ ಮತ್ತೊಮ್ಮೆ ನೋಡ್ತಾ ಹೋಗೋಣ. ಕೊಲೆ ಆರೋಪಿಗೆ ಮನೆ ಊಟಕ್ಕೆ ಯಾವುದೇ ಅವಕಾಶ ಇಲ್ಲ. ಇದು ಸೆಕ್ಷನ್ 728 ಪ್ರಕಾರ ಉಲ್ಲೇಖ ಆಗಿದೆ. ಕರ್ನಾಟಕ ಪ್ರಿಸನ್ ಕರೆಕ್ಷನ್ ಮ್ಯಾನ್ಯುಯಲ್ 2021 ಸೆಕ್ಷನ್ 728 ಪ್ರಕಾರ ಅವಕಾಶಕ್ಕೆ ಸಂಬಂಧಪಟ್ಟಂತೆ ಉಲ್ಲೇಖಗಳನ್ನ ಮಾಡಲಾಗಿದೆ. ಜೈಲಧಿಕಾರಿಗಳ ವರದಿಯಲ್ಲಿ ಮನೆ ಊಟದ ಅವಶ್ಯಕತೆ ಕೂಡ ಕಾಣಿಸ್ತಾ ಇಲ್ಲ ಅನ್ನೋದು ಅವರ ಸಬ್ಮಿಷನ್ ರಿಪೋರ್ಟ್ ನಲ್ಲಿ ಕಾಣಿಸಿದೆ. ಸೊ ಆಪರೇಟಿವ್ ಪೋರ್ಷನ್ ನಲ್ಲಿ ಯಾವುದಕ್ಕೆ ಇದು ಅರ್ಜಿ ಅಡ್ಮಿಟ್ ಆಗಲಿಲ್ಲ ಅನ್ನೋದಕ್ಕೆ ಇದೆಲ್ಲ ರೀಸನ್ಸ್. ಮನೆ ಊಟ ಸಂಬಂಧ ಪೂರಕವಾದಂತಹ ವೈದ್ಯಕೀಯ ಪ್ರಮಾಣ ಪತ್ರ ಕೂಡ ಇಲ್ಲ. ಅಂದ್ರೆ ಅವರಿಗೆ ಆರೋಗ್ಯ ಸಮಸ್ಯೆ ಉಂಟಾಗಿರೋದು ಟೆಂಪರರಿನ, 1-2 ದಿನದ ಆರೋಗ್ಯ ಸಮಸ್ಯೆನಾ ಅಥವಾ ಪರ್ಮನೆಂಟ್ ಆರೋಗ್ಯ ಸಮಸ್ಯೆನಾ, ಅದು ಹೆಂಗ್ ಬಂತು, ಯಾವಾಗ್ಲಿಂದ ಬಂತು ಅನ್ನೋದ್ರ ಡೀಟೇಲ್ಡ್ ರಿಪೋರ್ಟ್ ಇರಲಿಲ್ಲ. ಈ 3 ಅಂಶಗಳನ್ನ ಇಟ್ಕೊಂಡು ದರ್ಶನ್ ಅವರು ಸಲ್ಲಿಸಿದಂತಹ ಅರ್ಜಿ ಅಡ್ಮಿಟ್ ಆಗಿಲ್ಲ, ಅಂದ್ರೆ ವಜಾ ಆಗಿದೆ. ಈಗ ಅವರಿಗೆ ಉಳಿದಿರುವಂತಹ ಆಪ್ಷನ್ ಹೈಕೋರ್ಟ್ ನಲ್ಲಿ ರಿಟ್ ಅರ್ಜಿ ಹಾಕೊಂಡಿದ್ರಲ್ಲ ಜುಲೈ 29ನೇ ತಾರೀಕು, ಅಲ್ಲಿ ಏನಾಗುತ್ತೆ ಅಂತ ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಈಗ ಜುಲೈ 29ನೇ ತಾರೀಕಿಗೆ ಉಳಿದಿರುವಂತಹ ಕೊನೆ ಆಪ್ಷನ್, ಹಾಗಾದ್ರೆ ರಿಟ್ ಅರ್ಜಿ ವಿಚಾರದಲ್ಲಿ ಹೈಕೋರ್ಟ್ ಹೇಗೆ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಅಂತ? ಖಂಡಿತವಾಗಿಯೂ ಮಮತಾ, ಯಾಕೆಂದ್ರೆ ದರ್ಶನ್ ಅವರ ಸುಳ್ಳಿನ ಸರಮಾಲೆ ಮತ್ತೊಮ್ಮೆ ಸಾಬೀತಾಗಿರುವಂಥದ್ದು. ಯಾಕೆಂದ್ರೆ ದರ್ಶನ್ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ, ಅವರ ಡೈಜೆಷನ್ ಪ್ರಕ್ರಿಯೆಗಳು ಸರಿಯಾಗಿ ಆಗ್ತಾ ಇಲ್ಲ, ಜೊತೆಗೆ ಲೂಸ್ ಮೋಷನ್ ಆಗ್ತಾ ಇದೆ, ಈ ರೀತಿಯ ವಿಚಾರಗಳನ್ನ ಹೇಳಿದ್ರು. ಆದರೆ ಜೈಲಧಿಕಾರಿಗಳು ಕೊಟ್ಟಂತ ಆರೋಗ್ಯದ ವರದಿ ಏನಿತ್ತು ಅದರಲ್ಲಿ ಯಾವುದೇ ರೀತಿಯ ಉಲ್ಲೇಖಗಳು ಕೂಡ ಆಗಿರಲಿಲ್ಲ. ಆ ಹಿನ್ನೆಲೆಯಲ್ಲಿ ಈಗ ದರ್ಶನ್ ಅವರ ಅರ್ಜಿ ವಜಾ ಆಗಿರುವಂಥದ್ದು. ಇನ್ನ ದರ್ಶನ್ಗೆ ಉಳಿದಿರುವಂಥದ್ದು ಒಂದೇ ಒಂದು ಆಪ್ಷನ್, ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥ ಅರ್ಜಿ ಏನಿತ್ತು ಅದು 29ನೇ ತಾರೀಕು ವಿಚಾರಣೆಗೆ ಬರ್ತದೆ. ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿಯಲ್ಲಿ ನ್ಯಾಯಾಧೀಶರನ್ನ ಕನ್ವಿನ್ಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇರುವಂತದ್ದು. ಮಮತಾ, ಹೈಕೋರ್ಟ್ ನಲ್ಲಿ ಕಳೆದ ವಾರ ವಿಚಾರಣೆ ನಡೆದ ಸಂದರ್ಭದಲ್ಲಿ ಹೈಕೋರ್ಟ್ ನ ನ್ಯಾಯಮೂರ್ತಿಗಳು ಒಂದು ಹೇಳಿಕೆಯನ್ನ ಕೊಡ್ತಾರೆ. ಈ ರೀತಿಯಲ್ಲಿ ಎಲ್ಲರೂ ಕೂಡ ಹೈಕೋರ್ಟ್ಗೆ ಬಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರೆ, ನಾನು ಯಾವ್ದಾದ್ರೂ ಆದೇಶವನ್ನ ಪಾಸ್ ಮಾಡಿದ್ರೆ ಇನ್ನುಳಿದ ಆರೋಪಿಗಳು ಕೂಡ ಇದೇ ಆದೇಶದ ಪ್ರತಿಯನ್ನ ಹಿಡ್ಕೊಂಡು ಬಂದು ಅವಕಾಶವನ್ನ ಕೊಡಿ ಅಂತ ಹೇಳಿ ಕೇಳುವಂತ ಪ್ರಯತ್ನಗಳನ್ನ ಮಾಡ್ತಾರೆ. ಇದೊಂದು ಬೆಂಚ್ ಮಾರ್ಕ್ ಜಡ್ಜ್ಮೆಂಟ್ ಆಗುವಂತ ಸಾಧ್ಯತೆಗಳಿರ್ತವೆ. ಆ ರೀತಿ ಮಾಡ್ಲಿಕ್ಕೆ ನಾನು ಸಾಧ್ಯ ಇಲ್ಲ. ಯಾಕೆಂದ್ರೆ ಪ್ರತಿಯೊಂದು ರಾಜ್ಯಗಳಲ್ಲಿ, ಯಾಕೆಂದ್ರೆ ಅದು
ಅರವಿಂದ್ ಕೇಜ್ರಿವಾಲ್ ಅವರ ಆದೇಶದ ಪ್ರತಿಯನ್ನು ಕೂಡ ಅವರು ಉಲ್ಲೇಖವನ್ನ ಮಾಡ್ತಾರೆ. ಮತ್ತೆ ಮುಂಬೈನಲ್ಲಿ ಒಂದು ಆದೇಶ ಏನಿತ್ತು, ಮ್ಯಾಜಿಸ್ಟ್ರೇಟ್ ಕೊಟ್ಟಂತ ಆದೇಶ ಏನಿತ್ತು ಅದನ್ನ ಉಲ್ಲೇಖವನ್ನ ಮಾಡ್ತಾ ಹೋದ್ರು. ಯಾಕೆಂದ್ರೆ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಮನೆ ಊಟವನ್ನು ಪಡ್ಕೊಳ್ಳೋ ಸಂದರ್ಭದಲ್ಲಿ ದೆಹಲಿಯ ಮ್ಯಾಜಿಸ್ಟ್ರೇಟ್ ಕೋರ್ಟ್ನ ಮೂಲಕವೇ ಅವಕಾಶವನ್ನು ಪಡ್ಕೊಂಡಿದ್ರು. ಜೊತೆಗೆ ಮುಂಬೈನಲ್ಲಿ ಆದಂತ ಪ್ರಕರಣ ಏನಿತ್ತು ಅದರಲ್ಲೂ ಕೂಡ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅದಕ್ಕೆ ಅಲೋನ ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ನೀವು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋಗಿ ಅಲ್ಲಿ ಒಂದು ತೀರ್ಮಾನವನ್ನು ಮಾಡ್ಕೊಂಡು ಬನ್ನಿ. ಅಕಸ್ಮಾತ್ ಅದು ಇತ್ಯರ್ಥ ಆದ ಬಳಿಕ ಅದು ಅಲೋ ಆಗ್ಬೋದು ಅಥವಾ ರಿಜೆಕ್ಟ್ ಆಗ್ಬೋದು. ಅಕಸ್ಮಾತ್ ನಿಮ್ಗೆ ಏನಾದರೂ ಅವಕಾಶಗಳು ಸಿಕ್ತು ಅಂತ ಅಂದ್ರೆ ಅದನ್ನ ಹೈಕೋರ್ಟ್ಗೆ ತರಬಹುದು. ಅದಾದ ನಂತರ ನಾನು ಅರ್ಜಿಯ ವಿಚಾರಣೆಯನ್ನ ಮಾಡ್ತೀನಿ ಅಂತ ಹೇಳಿ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ 29ನೇ ತಾರೀಕು ಅದು ಅರ್ಜಿ ವಿಚಾರಣೆಗೆ ಬರ್ತದೆ. ಅರ್ಜಿ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ನ್ಯಾಯಾಧೀಶರು ಯಾವ ರೀತಿಯಲ್ಲಿ ಅದನ್ನ ತೆಗೆದುಕೊಳ್ತಾರೆ ಮತ್ತು ಈ ಮ್ಯಾಜಿಸ್ಟ್ರೇಟ್ ಕೊಟ್ಟಿರುವಂತ ಆದೇಶ ಏನಿತ್ತು ಆದೇಶವನ್ನ ಕೂಡ ಯಾವ ರೀತಿಯಲ್ಲಿ ಪರಿಗಣನೆಗೆ ತೆಗೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇರುವಂತದ್ದು. ಯಾಕೆಂದ್ರೆ 29ನೇ ತಾರೀಕು ಅರ್ಜಿ ವಿಚಾರಣೆ ಬರುತ್ತೆ, ಅವತ್ತೇ ಆದೇಶ ಆಗುತ್ತೆ ಅಂತ ಹೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವತ್ತು ಮತ್ತೆ ಬರ್ತದೆ. ಆದ ಸಂದರ್ಭದಲ್ಲಿ ಆಕ್ಷೇಪಣೆಗೆ ಒಂದಷ್ಟು ಕಾಲಾವಕಾಶ, ಅದಂತರ ವಾದ ಪ್ರತಿವಾದ, ಇನ್ನೊಂದಷ್ಟು ದಿನ ಕನಿಷ್ಠ 10 ರಿಂದ 15 ದಿನಗಳ ಕಾಲ ದರ್ಶನ್ ಅವರು ಜೈಲೂಟವನ್ನೇ ಮಾಡಬೇಕಾಗಿರುವಂತ ಅನಿವಾರ್ಯ ಪರಿಸ್ಥಿತಿ ಎದುರಾಗಿರುವಂತದ್ದು. ಮಮತಾ. ಆಲ್ ರೈಟ್, ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಹೈಕೋರ್ಟ್ ಬಾಗಿಲು ಬಡಿಯೋದನ್ನ ಮುಂದುವರಿಸಬೇಕಾಗುತ್ತೆ ಕೊಲೆ ಆರೋಪಿ ದರ್ಶನ್. ಕೊಲೆ ಆರೋಪಿ ದರ್ಶನ್ಗೆ ಮನೆ ಊಟ ಕೊಡೋದು ಎಷ್ಟರ ಮಟ್ಟಿಗೆ ಸರಿ? ಅನಾರೋಗ್ಯವಾದ್ರೆ ಜೈಲಿನಲ್ಲೇ ಚಿಕಿತ್ಸೆ ಪಡೀಲಿ, ಒಂದೆರಡು ದಿನ ಮೊಸರನ್ನ ತಿನ್ಲಿ ಅಂತ ಎಸ್ಪಿಪಿ ವಾದವನ್ನ ಮಂಡಿಸಿದ್ರು. ಕೊಲೆಗಾರನಿಗೆ ಮನೆ ಊಟ ಕೊಡೋದು ಎಷ್ಟು ಸರಿ? ಇಂಥ ಪ್ರಿವಿಲೇಜ್ಗಳನ್ನೆಲ್ಲ ಇವರು ಕೊಟ್ಟುಬಿಟ್ರೆ ಹೆಂಗದು? ಏನ್ ಮೆಸೇಜ್ ಹೋಗುತ್ತೆ ಆಚೆಗಡೆ? ಆಮೇಲೆ ಇಂಥ ಪ್ರಕರಣದಲ್ಲಿ ಏನಾದರೂ ಆರೋಪಿ ಪರವಾಗಿ ಏನಾದರೂ ತೀರ್ಪುಗಳು ಬಂದ್ಬಿಟ್ರೆ ಅದೊಂದು ಮೈಲ್ ಸ್ಟೋನ್ ಜಡ್ಜ್ಮೆಂಟ್ ಆಗುತ್ತೆ. ಈಗಷ್ಟೇ ನಮ್ಮ ಪ್ರತಿನಿಧಿ ಕೂಡ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಉಳಿದಂತಹ ಕೈದಿಗಳು ಕೂಡ ಇದೇ ಕೇಸ್ ಡೀಟೇಲ್ ಇಟ್ಕೊಂಡು ಹೋಗ್ತಾರೆ ಅಂತ. ಪ್ರಸನ್ನ ಕುಮಾರ್ ಎಸ್ಪಿಪಿ ಅವರ ವಾದ ಹೇಗಿತ್ತು ನೋಡ್ತಾ ಹೋಗೋಣ. ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಮನೆ ಊಟದ ಉಲ್ಲೇಖ ಇಲ್ಲ ಅನ್ನೋದನ್ನ ಸೆಕ್ಷನ್ 728 ನ ಉಲ್ಲೇಖ ಮಾಡಿದ್ದಾರೆ. ಕೋರ್ಟ್ ಇದನ್ನು ಮಾನ್ಯ ಮಾಡಿದೆ. ಹುಷಾರಿಲ್ಲದೆ ಇದ್ದಾಗ ವಿಶೇಷ ಊಟವನ್ನ ನೀಡಬಹುದು, ಅಂದ್ರೆ ಅಲ್ಲೇ ಜೈಲಧಿಕಾರಿಗಳ ಸಮ್ಮುಖದಲ್ಲೇ ಮಾಡಿಸ್ಕೊಳ್ಬಹುದು ಅನ್ನೋದನ್ನ ಕೂಡ ಅವರು ಆಪ್ಷನ್ ಇದೆ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಮನೆ ಊಟವನ್ನೇ ನೀಡಬೇಕು ಅಂತ ಎಲ್ಲೂ ಕೂಡ ಉಲ್ಲೇಖಿಸಿಲ್ಲ. ಅದಕ್ಕೆ ಸ್ಪಷ್ಟವಾದಂತಹ ಕಾರಣ ಸಿಗ್ತಾ ಇಲ್ಲ ಅನ್ನೋದು ಕೂಡ ಈ ವಾದದ ಭಾಗವಾಗಿದೆ. ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಆಹಾರವನ್ನ ನೀಡಬೇಕು ಅನ್ನೋದು ಜೈಲಿನ ಮ್ಯಾನ್ಯುಯಲ್ನಲ್ಲಿದೆ. ಅದು ಒಬ್ಬ ಕೈದಿಯ ಮೂಲಭೂತ ಹಕ್ಕಾಗ್ತಾ ಇದೆ. ಅದನ್ನ ಅಲ್ಲೇ ತಯಾರಿಸ್ಕೊಳ್ಬಹುದು. ಬಟ್ ಏನ್ ಅನಾರೋಗ್ಯ, ಎಷ್ಟು ಸಮಯದಿಂದ, ಮತ್ತೆ ಅದು ಟೆಂಪರರಿ ಅನಾರೋಗ್ಯನ ಅಥವಾ ಪರ್ಮನೆಂಟ್ ಅನಾರೋಗ್ಯನ ಅನ್ನೋದ್ರ ವರದಿ ಬೇಕಲ್ವಾ? ಫಿಟ್ನೆಸ್ ಸರ್ಟಿಫಿಕೇಟ್, ಮೆಡಿಕಲ್ ಸರ್ಟಿಫಿಕೇಟ್ ಬೇಕಲ್ವಾ ಅಂತ ಕೇಳಿದ್ರು. ವಾರದಲ್ಲಿ ಒಮ್ಮೆ ನಾನ್ ವೆಜ್ ಊಟವನ್ನ ಕೊಡಬಹುದು. ಇನ್ಫ್ಯಾಕ್ಟ್ ಜೈಲಲ್ಲಿರುವಂತಹ ಸಜಾಬಂದಿ ಕೈದಿಗಳು, UTP ಇಬ್ರಿಗೂ ಕೂಡ ಅದು ಸಿಗ್ತಾ ಇದೆ. ದಿನಾ ಮಾಂಸದ ಊಟ ಬೇಕು ಅಂದ್ರೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಆಚೆ ಇದ್ದಂಗೆ ಒಳಗಡೆನೂ ಇರಬೇಕು ಅಂತ ಬಯಸಿದ್ರೆ ಮತ್ತೆ ಆಚೆ ಇರೋದಕ್ಕೂ ಒಳಗಡೆ ಇರೋದಕ್ಕೂ ಏನ್ ವ್ಯತ್ಯಾಸ ಅನ್ನೋದು ಇವರ ವಾದದ ತಾತ್ಪರ್ಯ ಆಗ್ತಾ ಇದೆ. ಹೀಗಾಗಿ ಮನೆ ಊಟವನ್ನ ನೀಡುವಂತೆ ಇಲ್ಲ ಅನ್ನೋದನ್ನ ಎಸ್ಪಿಪಿ ಅವರು ಕೋರ್ಟ್ ಗಮನಕ್ಕೆ ತರೋ ಪ್ರಯತ್ನವನ್ನ ವಾದದ ಭಾಗವಾಗಿ ಮಾಡಿದ್ದಾರೆ. ಆರೋಪಿಗೆ ಭೇದಿ ಆಗ್ತಾ ಇದ್ರೆ ಸಾತ್ವಿಕ ಆಹಾರ ಕೊಡ್ಲಿ, ಅಂದ್ರೆ ಈ ಸಾಲ್ಟು ಮತ್ತೆ ಖಾರನ ಕಡಿಮೆ ಇರುವಂತಹ ಆಹಾರ ಕೊಡ್ಲಿ, ಕುಡಿಯೋದಕ್ಕೆ ಬಿಸಿ ನೀರು ಬೇಕು ಅಂದ್ರೆ ಜ್ವರ ಇದ್ದಾಗ ಮಾತ್ರ ಅದು ಸಿಗುತ್ತೆ ಅಂತ. ಅದು ಬಿಟ್ರೆ ಬೇರೆ ಬೇರೆ ಪ್ರಿವಿಲೇಜಸ್ ಯಾಕೆ ಅನ್ನೋದು ಅವ್ರ ವಾದ. ಅದನ್ನ ಬಿಟ್ಟು ದಿನಾ ಬಿಸಿನೀರು ಕೊಡೋದಕ್ಕೆ ಸಾಧ್ಯ ಇಲ್ಲ. ಅನಾರೋಗ್ಯ ಇದ್ರೆ 15 ದಿನ ಮಾತ್ರ ವಿಶೇಷ ಅವಕಾಶ ಕೊಡೋದಕ್ಕೆ ಜೈಲಿನ ಮ್ಯಾನ್ಯುಯಲ್ನಲ್ಲಿ ಅವಕಾಶ ಇದೆ ಅನ್ನೋದನ್ನ ತಿಳಿಸಿದ್ದಾರೆ. ಅವರಂತೂ ಪ್ರಾವಿಷನ್ ಅಂದ್ರೆ ಪ್ರಿಸನ್ ಆಕ್ಟ್ ಪ್ರಾವಿಷನ್, ಜೈಲಿನ ಮ್ಯಾನ್ಯುಯಲ್ ಎರಡನ್ನೂ ಹೇಳಿದ್ರು. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ನಟ ದರ್ಶನ್ ಸಲ್ಲಿಸಿದ ಅರ್ಜಿ ವಜಾ ಆಗಿದೆ, ಮುಖಭಂಗ ಆಗಿದೆ ಅವರಿಗೆ. ಮತ್ತೆ ಹೈಕೋರ್ಟ್ನ ಕದವನ್ನ ಬಡಿಬೇಕಾಗಿ ಬರ್ತಾ ಇದೆ ದರ್ಶನ್ ಪರ ವಕೀಲರು. ದರ್ಶನ್ ಸಲ್ಲಿಸಿದಂತಹ ಅರ್ಜಿಯ ವಿಚಾರಣೆ ಸೋಮವಾರಕ್ಕೆ ಬರಲಿದೆ. ಅವತ್ತೇ ತೀರ್ಪು ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ದರ್ಶನ್ಗೆ ಯಾವುದೇ ವಿಶೇಷ ಸವಲತ್ತು ಅಲ್ಲಿ ತನಕ ಸಿಗೋದಿಲ್ಲ. ಇನ್ನಷ್ಟು ದಿನಗಳ ಕಾಲ ರುಚಿಸಲಿಲ್ಲ ಅಂದ್ರೂ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿಬೇಕು, ಬಿರಿಯಾನಿ ಇಲ್ಲ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ನಟ ದರ್ಶನ್ ಅವರಿಗೆ ಹಿನ್ನಡೆ ಆಗಿದೆ. ಹೈಕೋರ್ಟ್ನಲ್ಲಿ ಏನಾಗುತ್ತೆ ಅಂತ ಹಾಗೆ ನೋಡೋಕೆ ಹೋದ್ರೆ ಇವರೊಬ್ಬರೇ ಅಲ್ಲ ಈ ತರ ವಿಶೇಷವಾಗಿ ಊಟ ಬೇಕು, ಮನೆಯಿಂದ ಊಟ ಬೇಕು ಅಂತ ಕೇಳಿರೋದು. ಹಿಂದೆ ಚಾಪಾ ಕಾಗದದ ಹಗರಣದ ವಿಚಾರದಲ್ಲಿ ಜೈಲಿಗೆ ಸೇರಿದ್ರಲ್ಲ ಕರೀಂಲಾಲ್ ತೆಲಗಿ, ಇವರು ಕೂಡ ಒಂದು 3-4 ಸಲ ಹೈಕೋರ್ಟ್ಗೆ ಹೋಗಿದ್ರು. ಮತ್ತೆ ತೀರಾ ಅನಾರೋಗ್ಯ ಆಯ್ತು, ಅದು ಎವಿಡೆಂಟ್ ಆಗಿ ಕಾಣಿಸ್ತು ಅಂದಾಗ ಮಾತ್ರ ಅವ್ರಿಗೆ ಅವಕಾಶ ಕೊಟ್ಟಿದ್ದು. ಸೊ ಕರ್ನಾಟಕದ ಇತಿಹಾಸದಲ್ಲಂತೂ ಯಾವುದೇ ಕೈದಿಗಳಿಗೆ ಅಂತ ಅವಕಾಶನೇ ಇಲ್ಲ. ಸೊ ಇವರೇನು ಅದರಲ್ಲಿ ವಿಶೇಷ ಅಲ್ಲ. ನೋಡ್ತಾ ಇದೀವಿ ದರ್ಶನ್ಗೆ ಸಲ್ಲಿಸಿದಂತಹ ಅರ್ಜಿ ವಜಕ್ಕೆ ಕಾರಣ ಏನು ಅನ್ನೋದನ್ನ ಮತ್ತೊಮ್ಮೆ ನೋಡೋದಾದ್ರೆ, ಕೊಲೆ ಆರೋಪಿಗೆ ಮನೆ ಊಟಕ್ಕೆ ಯಾವುದೇ ಅವಕಾಶ ಇಲ್ಲ, ಸೆಕ್ಷನ್ 728 ಇದನ್ನೇ ಹೇಳೋದು. ಡೀಟೇಲ್ಸ್ ಕೊಡ್ತಾರೆ
ನರಸಿಂಹಮೂರ್ತಿ ಜುಲೈ 29ನೇ ತಾರೀಕು ಡಿ-ಡೇನ ದರ್ಶನ್ ಪರವಾಗಿ ಅವತ್ತೇ ಅರ್ಜಿ ವಿಚಾರಣೆ ನಡೆದು ತೀರ್ಪು ಬರುವಂತಹ ಸಾಧ್ಯತೆ ಏನಾದರೂ ಇದೆಯಾ? ಕೇವಲ ಅರ್ಜಿ ವಿಚಾರಣೆ ಮಾತ್ರ ಆಗತ್ತಾ? ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಹುದು? ಮತ್ತು ಮ್ಯಾಜಿಸ್ಟ್ರೇಟ್ ಕೊಟ್ಟಿರುವಂತಹ ತೀರ್ಪನ್ನ ಹೈಕೋರ್ಟ್ ಹೇಗೆ ಕನ್ಸಿಡರ್ ಮಾಡುತ್ತೆ ಇಂಥ ಪ್ರಕರಣದಲ್ಲಿ? ಮಮತಾ, ಮೊದಲಿಗೆ ದರ್ಶನ್ ಅರ್ಜಿಯನ್ನ ಹಾಕೊಂಡಿದ್ದೆ ಹೈಕೋರ್ಟ್ನಲ್ಲಿ ಈ ಬಗ್ಗೆ ಸುದೀರ್ಘವಾಗಿ ವಾದ ಪ್ರತಿವಾದ ನಡೆದಿತ್ತು. ಅದಾದ ಬಳಿಕ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಕೆಳ ಹಂತದ ನ್ಯಾಯಾಲಯದಲ್ಲಿ ಈ ಅರ್ಜಿಯನ್ನು ಇತ್ಯರ್ಥಪಡಿಸ್ಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಆದೇಶವನ್ನು ಹೊರಹಾಕಿತ್ತು. ಹೀಗಾಗಿ ಅದ್ರ ಜೊತೆಗೆ ಇದೇ ತಿಂಗಳ 27ನೇ ತಾರೀಕಿನ ಒಳಗಾಗಿ ಆದೇಶವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು. ಹೀಗಾಗಿ ಅವರ ಪರ ವಕೀಲರು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕೊಂಡಿದ್ರು. ಮನೆ ಊಟಕ್ಕಾಗಿ ಅವಕಾಶವನ್ನು ಕಲ್ಪಿಸಬೇಕು ಅಂತೇಳಿ ದರ್ಶನ್ ಪರ ವಕೀಲರು ಸಾಕಷ್ಟು ಹೋರಾಟವನ್ನ ಮಾಡಿದ್ರು. ಜೈಲ್ ಕತ್ರಿ, ಅದ್ರ ಜೊತೆಗೆ ಬೆಡ್ಶೀಟು, ತಲೆದಿಂಬು, ಊಟವನ್ನ ಹೊಂದೋದಕ್ಕೆ ಅವಕಾಶ ಇದೆ. ಇದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು. ಸಾಕಷ್ಟು ಪ್ರಕರಣಗಳಲ್ಲಿ ಯಾರು ವಿಚಾರಣಾಧೀನ ಕೈದಿಗಳನ್ನ ಹೊರತುಪಡಿಸಿ ಬೇರೆ ಬೇರೆ ಕೈದಿಗಳು ಅಂದ್ರೆ ಸಜಾ ಕೈದಿಗಳಿಗೂ ಕೂಡ ಮನೆ ಊಟಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಹೀಗಾಗಿ ಮನೆ ಊಟಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ದರ್ಶನ್ ಪರ ವಕೀಲರು ಕೋರ್ಟ್ ನಲ್ಲಿ ಪ್ರಬಲವಾಗಿ ವಾದವನ್ನ ಮಂಡನೆ ಮಾಡಿದ್ರು. ಆದ್ರೆ ಇದಕ್ಕೆ ದರ್ಶನ್ ಈಗ SPP ಅವರು ಪ್ರಸನ್ನ ಕುಮಾರ್ ಅವರು ಕೂಡ ಪ್ರಬಲವಾಗಿ ಪ್ರತಿವಾದವನ್ನ ಕೂಡ ಮಂಡನೆ ಮಾಡಿದ್ರು. ಇಲ್ಲಿ ಯಾವಾಗ ಇವ್ರಿಗೆ ಅನಾರೋಗ್ಯವನ್ನ ಕೆಟ್ಟಂತಹ ಸಂದರ್ಭದಲ್ಲಿ, ಆರೋಗ್ಯ ಸರಿ ಇಲ್ಲ ಅಂತಂತಹ ಸಂದರ್ಭದಲ್ಲಿ ಒಂದಿಷ್ಟು ಊಟದಲ್ಲಿ ವಿನಾಯಿತಿಯನ್ನ ಕೊಡಬಹುದು, ಸ್ಪೆಷಲ್ ಊಟವನ್ನ ಕೊಡಬಹುದು. ಉದಾಹರಣೆಗೆ ಬಿಸಿನೀರ್ ಬೇಕು ಅಂತ ಹೇಳಿದ್ರೆ ಜ್ವರ ಬಂದಂತಹ ಸಂದರ್ಭದಲ್ಲಿ ಒಂದು 15 ದಿನಗಳ ಕಾಲ ಬಿಸಿನೀರಿಗೆ ವ್ಯವಸ್ಥೆಯನ್ನ ಮಾಡಿಸ್ಬೋದು. ಆದ್ರೆ ಇವ್ರು ಪ್ರತಿದಿನ ಬಿಸಿನೀರ್ ಬೇಕು, ಆದ್ರೆ ಇವ್ರಿಗೆ ಪ್ರತಿದಿನ ಮಾಂಸೂಟ ಬೇಕು ಅಂತ ಹೇಳಿದ್ರೆ ಆಗೋಲ್ಲ ಅನ್ನೋ ನಿಟ್ಟಿನಲ್ಲಿ ಇವರು ಅರ್ಜಿಯನ್ನ ವಜಾ ಮಾಡಿದೆ. ಹೀಗಾಗಿ ಹೈಕೋರ್ಟ್ಗೆ ಇದೀಗ ಇವರ ಪರ ವಕೀಲರು ಅರ್ಜಿಯನ್ನ ಹಾಕೊಳ್ಳೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ. ಅಲ್ಲೂ ಕೂಡ ಇದೇ ರೀತಿಯಾಗಿ ವಾದ ಪ್ರತಿವಾದ ನಡೆಯುತ್ತೆ. ಅದಾದ ಬಳಿಕ ಮಾನ್ಯ ಹೈಕೋರ್ಟ್ ಆದೇಶವನ್ನ ಪ್ರಕಟ ಮಾಡಲಿದೆ. ಆಲ್ ರೈಟ್, ಧನ್ಯವಾದ ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.